ಇದು ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಿರುವಂತಹ ಬೇಳೂರು ಸ್ಟೋರಿ. ಇದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಟೋರಿ. ಈಗಾಗಲೇ ಮಂತ್ರಿಗಿರಿಗಾಗಿ ಹಲವಾರು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಟೋರಿಯನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀವಿ ನಾವು. ಅರಳಿಕೊಪ್ಪ ರಸ್ತೆ ದುರಸ್ತಿಗೆ ಶಾಸಕರ ಕೋಟಾದಿಂದ 9.75 ಲಕ್ಷ ರಿಲೀಸ್ ಆಗಿದೆ. ಅನುದಾನ ರಿಲೀಸ್ ಆಗಿದ್ದಷ್ಟೇ ಗೊತ್ತು, ರಸ್ತೆ ಮಾತ್ರ ಸರಿಯಾಗಿಲ್ಲ. ಬೇಸಿಗೆ ಹೋಯ್ತು, ಮಳೆಗಾಲ ಬಂತು, ರಸ್ತೆ ಮಾತ್ರ ಸರಿಯಾಗಲಿಲ್ಲ. ಹೊಂಡ ಗುಂಡಿಗಳಿಂದ ತುಂಬಿದ ರಸ್ತೆಯಲ್ಲಿ ಬೇಸತ್ತ ಗ್ರಾಮಸ್ಥರು. ಗುಂಡಿ ಬಿದ್ದಿರುವ ರಸ್ತೆಯಲ್ಲೇ ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ ಅಲ್ಲಿದ್ದಂತಹ ಜನ. ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು, ಆಗಿಲ್ಲ ಪ್ರಯೋಜನ. ಆದ್ರೂ ನಡೆದಿಲ್ಲ ಅರಳಿಕೊಪ್ಪ ಗ್ರಾಮದ ರಸ್ತೆ ದುರಸ್ತಿ ಕಾಮಗಾರಿ. ಕೊನೆಗೂ ಬೇಸತ್ತು ತಾವೇ ರಸ್ತೆ ದುರಸ್ತಿ ಮಾಡಿದ ಗ್ರಾಮದ ಯುವಕರು. ಮಣ್ಣು ಜಲ್ಲಿ ತುಂಬಿ ಹೊಂಡ ಮುಚ್ಚುತ್ತಿರುವಂತಹ ಅರಳಿಕೊಪ್ಪ ಯುವಕರು. ದುರಸ್ತಿಗೆ ಮೀಸಲಿಟ್ಟ 9.75 ಲಕ್ಷ ಎಲ್ಲೋಯ್ತು? ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ $1 ಮಿಲಿಯನ್ ಪ್ರಶ್ನೆಗೆ ಉತ್ತರಿಸಿ ಶಾಸಕ ಬೇಳೂರು ಅವರೇ ಉತ್ತರ ಕೊಡಬೇಕಿದಕ್ಕೆ. ಸಾಗರ ಶಾಸಕ ಪ್ರೈಸ್ ಉಂಟು, ನಿಮಗೆ ಪ್ರೈಸ್, ಪುಣ್ಯ ಕಟ್ಕೊಳ್ಳಿ. ಇದು ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಿರೋ ಬೇಳೂರು ಗೋಪಾಲಕೃಷ್ಣ ಸ್ಟೋರಿ. ಅರಳಿಕೊಪ್ಪ ದುರಸ್ತಿಗೆ ಶಾಸಕರ ಕೋಟಾದಿಂದ 9.75 ಲಕ್ಷ ರಿಲೀಸ್ ಆಗಿದೆ. ಆ ರಿಲೀಸ್ ಆಗಿರೋ ಹಣ ಎಲ್ಲಿ ಹೋಯ್ತು? ಯಾರ ಜೇಬಿಗೆ ಹೋಯ್ತು ರಿಲೀಸ್ ಆಗಿರೋ ಹಣ? ಶಾಸಕ ಬೇಳೂರು ಗೋಪಾಲಕೃಷ್ಣ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಟೋರಿ ಹೇಳ್ತಾ ಇದ್ದೀವಿ ನೋಡಿ. ರಸ್ತೆ ಕಾಮಗಾರಿ ಆಗಬೇಕು, ಗುಂಡಿ ಬಿದ್ದಿದೆ, ರಸ್ತೆಯಲ್ಲಿ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗಬೇಕು. ಆದ್ರೆ ಹಣ ರಿಲೀಸ್ ಆಗಿದೆ. ಹಣ ರಿಲೀಸ್ ಆದ್ರೂ ಕೂಡ ರಸ್ತೆ ಕಾಮಗಾರಿ ಆಗಿಲ್ಲ. ಎಲ್ಲಿ ಹೋಯ್ತು ಹಾಗಾದ್ರೆ? ದುಡ್ಡು ಎಲ್ಲಿ ಹೋಯ್ತು? ಇದ್ರ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರೇ ಉತ್ತರ ಕೊಡಬೇಕು. ಜನ ಕೇಳ್ತಾ ಇದ್ದಾರೆ, ಉತ್ತರ ಕೊಡ್ರಿ. ಊರಲ್ಲಿ ಭಾರಿ ದಿನದಿಂದ ಈಗ ಮಳೆ ಸ್ಟಾರ್ಟ್ ಆದ್ರಿಂದ ರೋಡಿಂದು ದುರ್ವ್ಯವಸ್ಥೆ ನಡೀತಾ ಇದೆ. ಯಾವುದೇ ಥರದ ವೆಹಿಕಲ್ ಹೋಗಂಗಿಲ್ಲ. ಶಾಲೆ ಮಕ್ಕಳುಗಳು ಇಲ್ಲಿಂದ ಬ್ರಹ್ಮೇಶ್ವರ ಹೊಸನಗರಕ್ಕೆ ಹೋಗೋ ಶಾಲೆ ಮಕ್ಕಳುಗಳು ಒಂದು 30ರಿಂದ 40 ಮಕ್ಕಳಿದ್ದಾರೆ. ಯಾವುದೇ ಥರದ ವಾಹನ ಕೇಳಿದರೆ, ಆಟೋ ಕೇಳಿದರೆ ಬರಲ್ಲ ಅಂತಾರೆ. ನಮ್ಮೂರಿಗೆ ಓಮಿನಿ ಕೇಳಿದರೆ ಬರಲ್ಲ ಅಂತಾರೆ. ನಮಗೆಲ್ಲ ಭಾರಿ ತೊಂದರೆ ಆಗಿದೆ. ಅರಳಿಕೊಪ್ಪ ಸಾಗರ ರಸ್ತೆ ಮೇನ್ ರೋಡಿಂದ ಇದು ಗುಡ್ಡೆಕೊಪ್ಪ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಟಚ್ ಆಗುವ ರಸ್ತೆ. ಆ ರಸ್ತೆಗೆ ನಾವು ಗ್ರಾಮ ಪಂಚಾಯಿತಿಗಳು ಕೇಳಿದ್ದೀವಿ. ಹಾಗೆ ಅದೇ ಥರದಲ್ಲಿ ನಾವು ಶಾಸಕರಿಗೂ ಮನವಿ ಮಾಡ್ಕೊಂಡಿವಿ. ಈಗ ಆಗಲೇ ಶಾಸಕರು ಹೇಳ್ತಾ ಇದ್ದಾರೆ, ಈ ರೋಡಿಗೆ ಈಗಾಗಲೇ 9,75,000 ರೂಪಾಯಿ ಈಗ ನಾವು ಇಟ್ಟಿದ್ದೀವಿ ಈ ರೋಡಿಗೆ ನಮ್ಮ ಅನುದಾನದಲ್ಲಿ. ಯಾವುದೇ ಥರದ ಅನುದಾನ ನಮ್ಮ ಊರಿಗೆ ಬಂದಿಲ್ಲ. ಹಾಗಾಗಿ ಶಾಲೆ ಮಕ್ಕಳಿಗೆಲ್ಲ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ನಾವು ಇಡೀ ನಮ್ಮ ಗ್ರಾಮದ ಜನರೆಲ್ಲ ಸೇರಿ ನಾವೇ ಸ್ವಂತ ಖರ್ಚಿಂದ ಈಗ ಲಾರಿ ಎಲ್ಲ ಹೇಳ್ಕೊಂಡು ತಹಸೀಲ್ದಾರರಿಗೆ ಎಲ್ಲ ಮನವಿ ಮಾಡ್ಕೊಂಡು, SIಗೆ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ಲ ಮನವಿ ಮಾಡ್ಕೊಂಡು, ಈಗ ಅವರೇನೋ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಒಂದು 5 ಲೋಡು ತಗೊಂಡು ಹೋಗಿ ನೀವು ಎಳ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದೇ ಥರ ಅವರು ಅಪ್ಪಣೆ ಮೇರೆಗೆ ನಮ್ಮ ಊರಿಗೆ ಶಾಲೆ ಮಕ್ಕಳಿಗೆ ಒಳ್ಳೇದಕ್ಕೋಸ್ಕರ ನಾವು ನಮ್ಮದೇ ಸ್ವಂತ ವೆಹಿಕಲಿಂದ ಒಂದು 15 ಲೋಡ್ನ ತಗೊಬಂದು ನಾವೇ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಇದನ್ನು ರೋಡ್ ರಿಪೇರಿ ಮಾಡ್ತಾ ಇದ್ದೀವಿ.